ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಸಿಗುತ್ತಾ? 14 ದಿನಗಳ ಬಳಿಕ ಜೈಲಿನಿಂದ ಹೊರಬರ್ತಾರಾ ರಾಮ ಸೇವಕ? ಬಿಜೆಪಿಯವರು ಕರಸೇವಕ ರಾಮಸೇವಕ ಅಂತ ಕರೀತಾ ಇದ್ರೆ, ಅದೇ ಶ್ರೀಕಾಂತ್ ಪೂಜಾರಿಯನ್ನ ಕಾಂಗ್ರೆಸ್ನವರು ಕ್ರಿಮಿನಲ್ ಹಿನ್ನೆಲೆ ಉಳ್ಳುವಂತ ವ್ಯಕ್ತಿ ಅಂತ ಕರೀತಾ ಇದ್ದಾರೆ. ಈಗ ಜಾಮೀನಿಗಾಗಿ ಶ್ರೀಕಾಂತ್ ಪರವಾಗಿ ವಕೀಲರಿಂದ ವಾದವನ್ನ ಮಂಡಿಸಲಾಗುತ್ತೆ. ನಿನ್ನೆ ತುರ್ತು ಪ್ರಕರಣ ಅಂತ ಹೇಳಿ ವಿಚಾರಣೆ ನಡೆಸಿತ್ತು 5ನೇ JMFC ಕೋರ್ಟ್. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇಂದಿನವರೆಗೂ ಕೂಡ ಕಾಲಾವಕಾಶವನ್ನ ಕೋರ್ಟ್ ಕೊಟ್ಟಿತ್ತು. ಇಷ್ಟೂ ದಿನ ತಲೆಮರೆಸಿಕೊಂಡಿದ್ದು ಜಾಮೀನು ನೀಡದಂತೆ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಶ್ರೀಕಾಂತ್ ಎಲ್ಲೂ ಹೋಗಿಲ್ಲ, 40 ವರ್ಷದಿಂದ ಒಂದೇ ವಿಳಾಸದಲ್ಲಿದ್ದಾರೆ, ವಿಚಾರಣೆಗೆ ಪೊಲೀಸರ ಮುಂದೆ ಹಾಜರಾಗಿದ್ದಾನೆ ಅಂತ ಹೇಳಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದಗಳನ್ನು ಆಲಿಸಿ ಇವತ್ತು ತೀರ್ಪು ಕಾಯ್ದಿರಿಸಿದೆ ನ್ಯಾಯಾಲಯ. ಮತ್ತೊಂದು ಕಡೆ ಜಾಮೀನು ನೀಡಬಾರ್ದು ಅಂತ ಹೇಳಿ ಶಹರ ಠಾಣೆಯ ಪೊಲೀಸರಿಂದಲೂ ಕೂಡ ತಕರಾರು ಅರ್ಜಿ ಕೋರ್ಟ್ ಮುಂದೆ ಇದೆ. ಹೀಗಾಗಿ ಇವತ್ತು ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಪರವಾಗಿ ವಾದ ಮಂಡಿಸುತ್ತಿರುವಂಥ ಸಂಜೀವ್ ಬಳಸ್ಕರ್ ವಾದ ಏನು ಅಂತ ಹೇಳಿದ್ರೆ, ಅಲ್ಲಿ ಪೊಲೀಸರಿಂದ ತಲೆ ತಪ್ಪಿಸಿಕೊಂಡಿರಲಿಲ್ಲ, ಎಲ್ಲಿಯೂ ಕಾಣೆಯಾಗಿರಲಿಲ್ಲ, ವಿಚಾರಣೆಗೆ ಹಾಜರಾಗ್ತಾ ಇದ್ರು, ಪೊಲೀಸರು ಕರೆದಾಗೆಲ್ಲ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬರ್ತಾ ಇದ್ರು. ಆದರೂ ಕೂಡ ದುರುದ್ದೇಶದಿಂದ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಶ್ರೀಕಾಂತ್ ಪೂಜಾರಿ ಪರ ವಕೀಲರ ವಾದ. ಆದರೆ ಪೊಲೀಸರು ಹಾಗೂ ಅವರ ಸರ್ಕಾರಿ ಅಭಿಯೋಜಕರ ವಾದ ಏನು ಅಂತ ಹೇಳಿದ್ರೆ, ಅವರು ತಲೆ ತಪ್ಪಿಸ್ಕೊಂಡಿದ್ರು, ಅನೇಕ ಪ್ರಕರಣಗಳಿತ್ತು, NBW ಆಗಿತ್ತು, ಹೀಗಾಗಿ ಲಾಂಗ್ ಪೆಂಡಿಂಗ್ ಕೇಸ್ ಇದೆ, ಅದನ್ನು ಇತ್ಯರ್ಥ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅವರನ್ನು ಬಿಡುಗಡೆ ಮಾಡಬಾರ್ದು, ಜಾಮೀನು ನೀಡಬಾರ್ದು ಅಂತ ಹೇಳಿ ಅವರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ BJP ನಡುವೆ ಒಂದು ರೀತಿ ಜಟಾಪಟಿಯು ಶುರುವಾಗಿದೆ.